ಸೊ ಹಾಯ್ ಗೈಸ್ ನಮಸ್ತೆ. ಇವತ್ತು ನಾವು ಮಾತಾಡ್ತಿರೋದು KKR ವರ್ಸಸ್ RCB ಬಗ್ಗೆ. ಸೊ IPL ಮ್ಯಾಚ್, ಫಸ್ಟ್ IPL ಮ್ಯಾಚ್ 2025 ನಡೆಯಂತೈತಿ. ಸೊ ಇವತ್ತು ನಾವು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕೊಡ್ತೀವಿ. ನೀವು ಡ್ರೀಮ್ 11ನಾಗ ಟೀಮ್ ಮಾಡಿದ್ರೆ, ಫ್ಯಾಂಟಸಿನಾಗ ಟೀಮ್ ಮಾಡಿದ್ರೆ ಯಾರನ್ನ ಕರ್ಕೋಬೇಕು, ಯಾವ ಪ್ಲೇಯರ್ನ ಇಟ್ಕೊಂಡ್ರೆ ನೀವು ವಿನ್ನಿಂಗ್ ಮಾಡ್ಬೋದು ಎಲ್ಲಾನು ಹೇಳ್ತೀನಿ. ಈ ಫೀಲ್ಡ್ನಾಗ ಏನು ಇಂಪಾರ್ಟೆಂಟ್ಪ ಅಂದ್ರೆ ನಾಲೆಜ್. ನೀವು ಎಷ್ಟು ನಾಲೆಜ್ ಇರ್ತೈತಿ ನಿಮ್ಗೆ ಅಷ್ಟು ನೀವು ರೊಕ್ಕ ವಿನ್ ಮಾಡ್ಬೋದು. ಯಾವ್ದ ಇದ್ರನಾಗ ಆಗಲಿ, ಯಾವ್ದ್ರನಾಗ ಆಟ ಆಡ್ಕೊಡ್ರಿ ನೀವು. ಒಟ್ಟು ನಾಲೆಜ್ ಬೇಕು, ನಾಲೆಜ್ ಇದ್ರನ ಎಲ್ಲ. ಸೊ ಇವತ್ತು ನಾವು ಈ ವಿಡಿಯೋದಾಗ ಏನು ನೋಡ್ತೀವಪ್ಪ ಅಂದ್ರೆ ಪಿಚ್ ರಿಪೋರ್ಟ್, ಮ್ಯಾಚ್ ಎಲ್ಲಿ ನಡೆಯತೈತಿ, ಯಾವ ಪ್ಲೇಯರ್ ಹೆಂಗೆ ಆಡ್ತಾನೆ, ಆ ಗ್ರೌಂಡ್ನಾಗ ಹೆಂಗೆ ಆಡ್ತಾನೆ, ಮತ್ತು ಬೌಲರ್ಸ್ ಹೆಂಗೆ ಆಡ್ತಾರೆ, ವೆದರ್ ರಿಪೋರ್ಟ್ ನೋಡ್ತೀವಿ, ಎಲ್ಲಾನು ಹೇಳ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಡನ್. ಸೊ ಗೈಸ್, ನಾ ಈಗ ಬಂದು ಏನು ಹೇಳತ್ತೀನಪ್ಪ ಅಂದ್ರೆ ಪಿಚ್ ರಿಪೋರ್ಟ್ ಅಂದ್ರೆ ನಮ್ಮ ಗ್ರೌಂಡ್ನಾಗ ಯಾವ ಗ್ರೌಂಡ್ನಾಗ ಮ್ಯಾಚ್ ನಡೆಯತೈತಿ ಅಲ್ಲಿದ ಪಿಚ್ ಪ್ರಕಾರ ಬ್ಯಾಟರ್ಗೆ ಸಪೋರ್ಟ್ ಮಾಡ್ತೈತೋ ಇಲ್ಲ ಬೌಲರ್ಸಿಗೆ ಸಪೋರ್ಟ್ ಮಾಡ್ತೈತೋ ಅದನ್ನ ನಿಮ್ಗೆ ಏನು ಹೇಳ್ತೀನಿ, ಅದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಈ ವೆನ್ಯೂ ಬಂದ್ಬಿಟ್ಟು ಎಲ್ಲಂತಂದ್ರೆ ನಮ್ಮ ಈಡನ್ ಗಾರ್ಡನ್ಸ್, ಕೋಲ್ಕತ್ತಾನಾಗ ನಡೆಯತೈತಿ. ಈಡನ್ ಗಾರ್ಡನ್ಸ್ನಾಗ ಮ್ಯಾಚ್ ನಡೆಯತೈತಿ. ಈ ಈಡನ್ ಗಾರ್ಡನ್ಸ್ ಸ್ಟೇಡಿಯಂ ಏನಿದ್ರೆ ಸೆಕೆಂಡ್ ದೊಡ್ಡ ಬಿಗ್ಗೆಸ್ಟ್ ಸ್ಟೇಡಿಯಂ. ಅಂದ್ರೆ ಬೌಂಡ್ರಿ ಎಲ್ಲ ಸಣ್ಣಗದಾವ, ಅದ ಸ್ಟೇಡಿಯಂ ಪ್ರಕಾರ ದೊಡ್ಡದೈತಿ. ಸೊ ಈ ಸ್ಟೇಡಿಯಂನಾಗ ಆವ್ರೇಜ್ ಸ್ಕೋರ್ ಏನಪ್ಪಾ ಅಂದ್ರೆ 175 to 180. ಕಂಪೇರ್ ಮಾಡಿದ್ರೆ ಇಬ್ರು 175 ನಿಂದ 180 ಮಟ ಸ್ಕೋರ್ ಆಗ್ಬೋದು, ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಆದ್ರೆ ಆವ್ರೇಜ್ ಸ್ಕೋರ್ 175 to 180. ಆದ್ರೆ ಈ ಗ್ರೌಂಡ್ ಬಂದ್ಬಿಟ್ಟು ಬ್ಯಾಟಿಂಗ್ ಫ್ರೆಂಡ್ಲಿ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ, ಬ್ಯಾಟರ್ಸಿಗೆ ಭಾಳ ಸಪೋರ್ಟ್ ಮಾಡ್ತೈತೆ ಗ್ರೌಂಡ್. ಅದ ಬೌಲರ್ಸಿಗೆ ನ್ಯೂಟ್ರಲ್ ಇನ್ ದ ಸೆನ್ಸ್ ವಿಕೆಟ್ ಹೋಗ್ತೈತಿ, ವಿಕೆಟ್ ತಗೋತಾರ. ಹಂಗ ವಿಕೆಟ ತಗೋತೈತೆ ಅಂತಿಲ್ಲ, ವಿಕೆಟ್ ತಗೋತಾರ. ಆದ್ರ ಏನಪ್ಪಾ ಅಂತಂದ್ರೆ ಬ್ಯಾಟರ್ಸ್ಗೆ ಭಾಳ ಫ್ರೆಂಡ್ಲಿ ಐತಿ ಗ್ರೌಂಡ್. ಸೊ ಈ ಗ್ರೌಂಡ್ನಾಗ, ಈ ವೆನ್ಯೂನಾಗ ಲಾಸ್ಟ್ 7 IPL ಮ್ಯಾಚಸ್ ಏನ್ ಆಡಿರಲ್ಲ ಅದ್ರೊಳಗೆ ನಮ್ಮ ಪೇಸರ್ಸ್ಗೆ, ಫಾಸ್ಟ್ ಬೌಲರ್ಸ್ಗೆ 54 ವಿಕೆಟ್ಸ್ ಬಿದ್ದಾವ. 54 ವಿಕೆಟ್ಸ್ ತಗೊಂಡಾರ ಪೇಸರ್ಸ್. ಅದ ಕಂಪೇರ್ ಮಾಡಿದ್ರೆ ಸ್ಪಿನ್ನರ್ಸ್ 27 ವಿಕೆಟ್ಸ್ ತಗೊಂಡಾರ. 27 ವಿಕೆಟ್ಸ್, ಇವ್ರ ಪೇಸರ್ಸ್ 54 ವಿಕೆಟ್ಸ್. ನಡೀತೈತಿ, ಚಲೋ ತಗೊಂಡಾರ. ಬೌಲರ್ಸು ಹಂಗೇನಿಲ್ಲ. ಆದ್ರೆ ಬ್ಯಾಟಿಂಗ್ ಬ್ಯಾಸ್ ಗ್ರೌಂಡ್ ಐತಿ ಗೈಸ್. ನೋಡಿ ಸ್ವಲ್ಪ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಪ್ಲೇಯರ್ಸನ್ನ ಟೀಮ್, ನೀವು ಫ್ಯಾಂಟಸಿ ಟೀಮ್ನಾಗ ಸ್ವಲ್ಪ ನೋಡಿ ಸೆಲೆಕ್ಟ್ ಮಾಡ್ಕೋರಿ. ಆದ್ರೆ ಚೇಸಿಂಗ್ ಬಯಾಸ್ ಗ್ರೌಂಡ್ ಐತಿದ. ಏನಪ್ಪಾ ಅಂತಂದ್ರೆ ಚೇಸಿಂಗ್ ಬಯಾಸ್ ಗ್ರೌಂಡ್. ಬ್ಯಾಟಿಂಗ್ ಯಾರು ಸೆಕೆಂಡ್ ಮಾಡ್ತಾರ ಅವ್ರು ಗೆಲ್ಲೋ ಚಾನ್ಸಸ್ ಭಾಳ ಐತಿ. 80% ಗೆಲ್ಲೋ ಚಾನ್ಸಸ್ ಅವ್ರು ಭಾಳ ಐತಿ. ಇಲ್ಲಿ ಹೆಂಗಪ್ಪ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡೋರು 38 ಮ್ಯಾಚಸ್ ಗೆದ್ದಾರ. ಅದ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋರು 55 ಮ್ಯಾಚಸ್ ಗೆದ್ದಾರ. ಸೊ ಗೈಸ್ ನೋಡ್ಬೋದು ಇಲ್ಲೇ ನೀವು, ಫಸ್ಟ್ ಬ್ಯಾಟಿಂಗ್ ಆಡೋರು 38, ಸೆಕೆಂಡ್ ಬ್ಯಾಟಿಂಗ್ ಆಡೋರು 55 ಮ್ಯಾಚ್ ಗೆದ್ದಾರೆ. ಸೊ ನೀವು ಇದನ್ನೆಲ್ಲ ಸ್ವಲ್ಪ ಗಮನದಾಗ ಇಟ್ಕೊಂಡು ಚಲೋ ಟೀಮ್ನ ಮಾಡ್ಕೋಬೇಕು. ಸೊ ಗೈಸ್, ಟೀಮ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ ನಮ್ಮ 2 ಟೀಮ್ ಅವರು ಹೊಸ ಕ್ಯಾಪ್ಟನ್ ಅನೌನ್ಸ್ ಮಾಡ್ಯಾರ. ಏನಪ್ಪಾ ಅಂತಂದ್ರೆ ನಮ್ಮ RCB ದವರು ರಜತ್ ಪಾಟಿದಾರ್ನ ಮಾಡ್ಯಾರ, ನಮ್ಮ KKR ಅವ್ರ ಅಜಿಂಕ್ಯ ರಹಾನೆನ್ ಮಾಡ್ಯಾರ. ಸೊ ಇವಾಗ ಏನ್ ಹೇಳ್ತೀನಪ್ಪ ಅಂದ್ರೆ ಇಬ್ಬರದು ಸ್ಟಾರ್ಟಿಂಗ್ 11 ನೋಡೋಣ ಏನೇನ್ ಐತಂತಂದ್ರೆ. ಸೊ ಗೈಸ್, ಇವಾಗ ಬಂದ್ಬಿಟ್ಟು ನಮ್ಮ KKRದ ಪ್ಲೇಯಿಂಗ್ 11 ನೋಡೋಣ, ಯಾರು ಅದಾರ, ಯಾರು ಆಡತಾರಂತ. ಸೊ ನಂಗೆ ಅನ್ಸೋ ಮಟ್ಟಿಗೆ ಮೋಸ್ಟ್ ಪ್ರಾಬಬ್ಲಿ ಕ್ವಿಂಟಮ್ ಡಿಕಾಕ್, ಸುನಿಲ್ ನಾರಾಯಣ, ಅಜಿಂಕ್ಯ ರಹಾನೆ ಇವ್ರು 3 ಜನದಾಗ ಮ್ಯಾಗೆ ಕೆಳಗೆ ಆಗ್ಬೋದು, ಹೆಚ್ಚು ಕಮ್ಮಿ ಆಗ್ಬೋದು. ನನ್ಗೆ ಅನ್ಸೋ ಮಟ್ಟಿಗೆ ಓಪನಿಂಗ್ ಕ್ವಿಂಟಮ್ ಡಿಕಾಕ್ ಇಲ್ಲ ಸುನಿಲ್ ನಾರಾಯಣ್ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಇವರ ಮಾಡ್ತಾರೆ. ಆದ್ರೆ ಹೆಚ್ಚು ಕಮ್ಮಿ ಮ್ಯಾಗ್ ಕೆಳಗೆ ಅಜಿಂಕ್ಯ ರಹಾನೆ ಇಲ್ಲ ಕ್ವಿಂಟಮ್ ಡಿಕಾಕ್ ಚೇಂಜ್ ಆಗ್ಬೋದು. ಸೊ 100% ಕ್ವಿಂಟಮ್ ಡಿಕಾಕ್, ಸುನಿಲ್ ನಾರಾಯಣ, 1% ಆ ಕಡೆ ಈ ಕಡೆ. ಸೊ ಅದಾದ ತಕ್ಷಣ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೂ ರಸಲ್, ರಂದೀಪ್ ಸಿಂಗ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ, ಆ್ಯಂಡ್ ರಿಚ್ ನಾಥ್ಯಾ ಇವರೆಲ್ಲರೂ ಪ್ಲೇಯಿಂಗ್ 11 ನಮ್ಮ ಕೋಲ್ಕತ್ತಾ ನೈಟ್ ರೈಡರ್ಸ್. ಸೊ ನಮ್ಮ RCB ಸ್ಟಾರ್ಟಿಂಗ್ 11 ಬಂದ್ಬಿಟ್ಟು ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್, ಲಿವಿಂಗ್ ಸ್ಟೋನ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡೆ, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಜಾಸ್ ಏಜಲ್ವುಡ್ ಇವರಷ್ಟು ನಮ್ಮ RCBದ ಟೀಮ್ ಐತಿ. 11 ಮಂದಿದ ಖತರ್ನಾಕ್ ಟೀಮ್ ಐತಿ. ಸೊ ಯಾರೇನು ಮಾಡ್ತಾರೆ, ಯಾರು ಹೆಂಗೆ ಆಡ್ತಾರೆ ಎಲ್ಲ ಹೇಳ್ತೀನಿ, ನೋಡ್ತಾ ಇರ್ರಿ ವಿಡಿಯೋದಾಗ. ಮುಂದೆ ನಿಮ್ಗೆ ಲೈವ್ ಪ್ರೆಡಿಕ್ಷನ್ ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಐತಿ, ಹೋಗಿ ಅದನ್ನು ಜಾಯ್ನ್ ಆಗಿರಿ. ನಿಮ್ಗೆ ಏನಿದ್ರು ಮ್ಯಾಚ್ಗಿಂತ ಮುಂಚೆ ನನ್ನ ಟೀಮ್ನ ಏನು ತೊಗೊಂಡು ಆಡ್ತೀನಿ, ಏನಿಲ್ಲ, ಯಾವ ಟೀಮ್ ತೊಗೊಂಡ್ರೆ ನೀವು ಇದಾಗ್ತೈತಿ ಎಲ್ಲ ಲೈವ್ ಅಪ್ಡೇಟ್ಸ್. ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು ತಾಸು 1.5 ತಾಸು ಮುಂಚೆ ನಿಮ್ಗೆ ಟೆಲಿಗ್ರಾಮ್ನಾಗ ಹೇಳ್ತೀನಿ. ಸೊ ಟೆಲಿಗ್ರಾಮ್ನಾಗ ಹೋಗಿ ಜಾಯ್ನ್ ಆಗಿರಿ. ಸೊ ಗೈಸ್, ಈಗ ಬಂದ್ಬಿಟ್ಟು ನಾವು ನೋಡೋಣ 8-8 ಟೀಮ್ ರೆಕಾರ್ಡ್. ಏನಪ್ಪಾ ಅಂತಂದ್ರೆ KKR ವರ್ಸಸ್ RCB ಬಿದ್ದಾಗ ಯಾರು ಮ್ಯಾಚ್ ಜಾಸ್ತಿ ಗೆದ್ದಾರೆ. ಸೊ ಇವ್ರಿಬ್ರು ನಡಕ 35 ಮ್ಯಾಚ್ ಆಡ್ಯಾರ. 35 ಮ್ಯಾಚ್ನಾಗ RCB ಬರೀ 14 ಮ್ಯಾಚ್ ಗೆದ್ದಾರೆ, ನಮ್ಮ KKR 21 ಮ್ಯಾಚ್ ಗೆದ್ದಾರೆ. ಸೊ ಗೈಸ್ ನೋಡ್ಬೋದು ನೀವು, 35 ಮ್ಯಾಚ್ನಾಗ KKR 21 ಮ್ಯಾಚ್ ಗೆದ್ದೈತಿ, RCB 14 ಮ್ಯಾಚ್ ಗೆದ್ದೈತಿ. ಅದು ಸ್ವಲ್ಪ
ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಟೀಮ್ ಪ್ಲೇಯರ್ಸ್ನ ಟೀಮ್ನಾಗ ಯಾರು ಚಲೋ ಆಡ್ತಾರಂತ. ಸೊ ಗೈಸ್ ನೋಡ್ಕೊಂಡು ಸೊ ಗೈಸ್ ನಾನು ಈಗ ಏನು ಹೇಳತ್ತೀನಪ್ಪ ಅಂದ್ರೆ ಕೀ ಸ್ಟ್ಯಾಟ್ಸ್ ಭಾಳ ಇಂಪಾರ್ಟೆಂಟ್ ಗೈಸ್. ಇದು ಯಾರು ಹೇಳಂಗಿಲ್ಲ, ಇದು ಭಾಳ ಒಳಗಿನ ವಿಷಯಗಳೇ, ಅಂದ್ರೆ ಅಷ್ಟು ಗಮನ ಕೊಟ್ಟು ಯಾರಿಗೆ ನೋಡಂಗಿಲ್ಲ. ಆದ್ರೆ ನಾವು ಸ್ವಲ್ಪ ಲಕ್ಷ್ಯ ಹಾಕೊಂಡಿದ್ರ ಬಗ್ಗೆ, ಯಾಕಂದ್ರೆ ನಮ್ಮ ಇಂಪಾರ್ಟೆಂಟ್ ಆಗ್ತೈತಿ, ಸ್ವಲ್ಪ ಯೂಸ್ ಆಗ್ಬೋದು ನಿಮ್ಮ ಫ್ಯಾಂಟಸಿ ಟೀಮ್ ಮಾಡೋರಿಗೆ. ಭಾಳ ಇಂಪಾರ್ಟೆಂಟ್, ಭಾಳ ಯೂಸ್ ಆಗ್ತೈತಿ. ಸೊ ಗೈಸ್ ಈ ವೆನ್ಯೂನಾಗ KKR ಅವ್ರ 12 ಗೇಮ್ಸ್ನಾಗ 8 ಮ್ಯಾಚಸ್ RCB ಅವ್ರಿಗೆ ಹೊಡೆದಾರ. ಅಂದ್ರೆ 12 ಮ್ಯಾಚಸ್ನಾಗ 8 ಮ್ಯಾಚಸ್ RCB ಮ್ಯಾಗ ಗೆದ್ದಾರ. ಅದ KKR ಅವ್ರ 4 ಮ್ಯಾಚಸ್ನ ಕಂಟಿನ್ಯೂ ಮ್ಯಾಗ ಹೊಡೆದಾರ. ಯೋಚನೆ ಮಾಡ್ರಿ ಗೈಸ್, KKR ಅವ್ರು ಎಷ್ಟು ಡಾಮಿನೇಟ್ ಮಾಡತ್ತಾರ ನಮ್ಮ RCB ಅವ್ರ ಮ್ಯಾಗ. ಅದ್ರನ್ಯಾಗ ನಮ್ಮ ಸುನಿಲ್ ನಾರಾಯಣ 26 ವಿಕೆಟ್ ಪ್ಲಸ್ 289 ರನ್ಸ್ ಇನ್ 21 ಮ್ಯಾಚಸ್ ಅಗೇನ್ಸ್ಟ್ RCB. ಗೈಸ್ 26 ವಿಕೆಟ್ಸ್ 289 ರನ್ಸ್ ಇನ್ 21 ಮ್ಯಾಚಸ್. 21 ಮ್ಯಾಚಸ್ನಾಗ 26 ವಿಕೆಟ್ಸ್ ಪ್ಲಸ್ 289 ರನ್ಸ್ ಮಾಡ್ಯಾನ RCB ಜೊತೆ. ಸೊ ನಮ್ಮ ಫ್ಯಾಂಟಸಿ ಟೀಮ್ ಮಾಡೋರು ಸುನಿಲ್ ನಾರಾಯಣ್ ಮ್ಯಾಗ ಸ್ವಲ್ಪ ಲಕ್ಷ್ಯ ಇರಲಿ ನಿಮ್ಗೆ. ಆ್ಯಂಡ್ 70 ವಿಕೆಟ್ ಪ್ಲಸ್ 559 ರನ್ಸ್ ಇನ್ ದಿಸ್ ವೆನ್ಯೂ. ಅಂದ್ರೆ ಈ ವೆನ್ಯೂನಾಗ 559 ರನ್ಸ್ ಪ್ಲಸ್ 70 ವಿಕೆಟ್ಸ್ ತೊಗೊಂಡಾನ ಈ ವೆನ್ಯೂನಾಗ, ಈಡನ್ ಗಾರ್ಡನ್ಸ್ನಾಗ. ಸೊ ಗೈಸ್ ಸುನಿಲ್ ನಾರಾಯಣ ಈ ವೆನ್ಯೂನಾಗ ಅಂದ್ರೆ ಈ ಪ್ಲೇಸ್ನಾಗ ಈ ಗ್ರೌಂಡ್ನಾಗ ಚಲೋ ಆಡೋ ಪರ್ಫಾರ್ಮೆನ್ಸ್ ಕೊಡೋದ ಚಾನ್ಸಸ್ ಭಾಳ ಅದಾವ. ಸೊ ಈ ಟೀಮ್ನಾಗ ತಗೋಬೇಕಂತ ಹೇಳ್ತೀನಿ. ನಾನಂತೂ ಪಕ್ಕ ತೊಗೊಂತೀನಿ ಈ ಟೀಮ್ನಾಗ. ಸೊ ನೀವು ಸ್ವಲ್ಪ ಗಮನ ಕೊಡ್ರಿ. ಸೊ ಗೈಸ್ ಫೋರ್ತ್ ಬಂದ್ಬಿಟ್ಟು ಕೀ ಸ್ಟ್ಯಾಟ್ಸ್ನಾಗ ನಮ್ಮ ಕ್ವಿಂಟಮ್ ಡಿಕಾಕ್ ಆವರೇಜ್ ಸ್ಕೋರ್ 37 ಅಗೇನ್ಸ್ಟ್ RCB, ಬಟ್ ಆಸ್ ಸ್ಕೋರ್ ಜಸ್ಟ್ 65 ರನ್ಸ್ ಇನ್ ಅಟ್ ದಿಸ್ ವೆನ್ಯೂ. ಅಂದ್ರೆ 37 ರನ್ಸ್ ಹೊಡೆದಾನ, ಅದ್ರ ಸ್ಕೋರ್ 65 ರನ್ ಈ ವೆನ್ಯೂನಾಗ 6 ಮ್ಯಾಚಸ್ನಾಗ. ಸೊ ಅಂದ್ರೆ ಓಕೆ ಗೈಸ್. ಅದಾಗಿದ್ಮೇಲೆ ನಮ್ಮ ರಹಾನೆ ಆವರೇಜ್ ಸ್ಕೋರ್ 35 ಅಗೇನ್ಸ್ಟ್ RCB, ಬಟ್ ಜಸ್ಟ್ 18 ಅಟ್ ದಿಸ್ ವೆನ್ಯೂ. ಸ್ಕೋರ್ ಮಾಡ್ತಾನ, ಆದ್ರೆ ಈ ವೆನ್ಯೂನಾಗ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಈ ವೆನ್ಯೂನಾಗ ಸ್ವಲ್ಪ ಮುಷ್ಕಿಲ್ ಆಗ್ತೈತೆ ಮಾಡಕ್ಕೆ. ಸೊ ನಮ್ಮ ವೆಂಕಟೇಶ್ ಆವರೇಜ್ ಸ್ಕೋರ್ 28 ಬೋತ್ ವೆನ್ಯೂನಾಗೂ ಅಷ್ಟೇ ಐತಿ, ನಮ್ಮ RCB ಜೊತೆನೂ ಅಷ್ಟೇ 28 ಆವರೇಜ್ ಐತಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಇದು ರಿಂಕು ಸಿಂಗ್ ಸ್ಕೋರ್ 99 ರನ್ಸ್ ಇನ್ 5 ಮ್ಯಾಚಸ್ ಅಗೇನ್ಸ್ಟ್ RCB. ಆವರೇಜ್ ಈ ವೆನ್ಯೂನಾಗ 37. ರಿಂಕು ಸಿಂಗ್ ಸ್ಕೋರ್ 99 ರನ್ಸ್ 5 ಮ್ಯಾಚಸ್ನಾಗ ಹೊಡೆದಾನ, ಟಿಕ್ ಟಾಕ್ ಐತಿ ಅವನು. ಆಂಡ್ರೂ ರಸಲ್ ಬಂದ್ಬಿಟ್ಟು 423 ರನ್ಸ್ ಇನ್ 17 ಮ್ಯಾಚಸ್ ಪ್ಲಸ್ 17 ವಿಕೆಟ್ಸ್ ಅಗೇನ್ಸ್ಟ್ RCB. ಸ್ವಲ್ಪ ಗೈಸ್ ಚಲೋ ಐತಿ ನಮ್ಮ ಆಂಡ್ರೂ ರಸಲ್ದ. ಟೀಮ್ನಾಗ ಫ್ಯಾಂಟಸಿ ಟೀಮ್ನಾಗ ಇಟ್ಕೊಂಡ್ರೆ ಭಾಳ ಚಲೋ ಐತಿ ಆಂಡ್ರೂ ರಸಲ್ನ. ನಾನು ಮಾತ್ರ ಇಟ್ಕೊತೀನಿ. 950 ರನ್ಸ್ ಪ್ಲಸ್ 40 ವಿಕೆಟ್ಸ್ ಇನ್ 44 ಮ್ಯಾಚಸ್. ಗೈಸ್ ಈ ವೆನ್ಯೂನಾಗೂ ಚಲೋ ಪರ್ಫಾರ್ಮ್ ಮಾಡ್ತಾನೆ, RCB ಅಗೇನ್ಸ್ಟು ಚಲೋ ಪರ್ಫಾರ್ಮ್ ಮಾಡ್ತಾನೆ ನಮ್ಮ ಆಂಡ್ರೂ ರಸಲ್. ಸೊ ಇಟ್ಕೊಳ್ಳೋದಿದ್ರೆ ಗೈಸ್ ಈ ಟೀಮ್ನಾಗ ಇರಬೇಕು ಆಂಡ್ರೂ ರಸಲ್. ನಮ್ಮ ಹರ್ಷಿತ್ ರಾಣಾ ಬಂದ್ಬಿಟ್ಟು 4 ವಿಕೆಟ್ ಇನ್ 2 ಮ್ಯಾಚಸ್ ಅಗೇನ್ಸ್ಟ್ RCB ಆ್ಯಂಡ್ 15 ವಿಕೆಟ್ಸ್ ಇನ್ 11 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. ಅಂದ್ರೆ ಟಿಕ್ ಟಾಕ್ ಇಟ್ ಗೈಸ್ ಇವಂದು ಹರ್ಷಿತ್ ರಾಣಾದ 4 ವಿಕೆಟ್ಸ್ ತೊಗೊಂಡಾನ 2 ಮ್ಯಾಚಸ್ನಾಗ ನಮ್ಮ RCB ಜೊತೆ, 15 ವಿಕೆಟ್ಸ್ ಇನ್ 11 ಮ್ಯಾಚಸ್. ಓಕೆ ಗೈಸ್ ವೆನ್ಯೂನಾಗ ಬೇಕಂದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ಡ್ರಾಪ್ ಮಾಡ್ಕೋಬೋದು. ನಮ್ಮ ವಿ ಚಕ್ರವರ್ತಿ ಆಸ್ 14 ವಿಕೆಟ್ಸ್ ಇನ್ 10 ಮ್ಯಾಚಸ್ ಅಗೇನ್ಸ್ಟ್ RCB ಆ್ಯಂಡ್ 24 ವಿಕೆಟ್ಸ್ ಇನ್ 16 ಮ್ಯಾಚಸ್ ಆಟ್ ದಿಸ್ ವೆನ್ಯೂ. ಗೈಸ್ ಚಲೋ ಅದಾನ ನಮ್ಮ ಚಕ್ರವರ್ತಿನೂ ಇಟ್ಕೋಬೋದು ನೀವು. 14 ವಿಕೆಟ್ಸ್ ತೊಗೊಂಡಾನ 10 ಮ್ಯಾಚಸ್ನಾಗ RCB ಜೊತೆ, ಚಲೋ ಐತಿ. ಈ ವೆನ್ಯೂನಾಗು 24 ವಿಕೆಟ್ಸ್ 16 ಮ್ಯಾಚಸ್ನಾಗ. ಇವಂದು ಸ್ಟಾಟ್ಸ್ ಚಲೋ ಅದಾವ ಗೈಸ್. ಮತ್ತು ನಮ್ಮ ಅರೋರಾ 0 ವಿಕೆಟ್ ಇನ್ 1 ಮ್ಯಾಚ್ ಅಗೇನ್ಸ್ಟ್ RCB ಆ್ಯಂಡ್ 9 ವಿಕೆಟ್ಸ್ ಇನ್ 8 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. ಓಕೆ ಬೇಕಂದ್ರೆ ತೊಗೋಬೋದು, ಇಲ್ಲಾಂದ್ರೆ ಡ್ರಾಪ್ ಮಾಡ್ಕೋಬೋದು. ಪ್ಲೇಯರ್ಸ್ ಇನ್ನೂ ಭಾಳ ಅದಾರ, ಅವ್ರನ್ನೂ ಸೆಲೆಕ್ಟ್ ಮಾಡ್ಬೋದು. ನಮ್ಮ ಪಿ ಸಾಲ್ಟ್ ಎಕ್ಸ್ ಯಾರು ನಮ್ಮ ಕೋಲ್ಕತ್ತಾ ಟೀಮ್ಗೆ ಆಡ್ತಿದ್ದ, ಈಗ RCB ಬಂದಾನೆ. ಪಿ ಸಾಲ್ಟ್ 5 ರನ್ಸ್ ಇನ್ 1 ಮ್ಯಾಚ್ ಆ್ಯಂಡ್ ಅಗೇನ್ಸ್ಟ್ KKR 5 ಮ್ಯಾಚಸ್ ಒಳಗೆ 5 ರನ್ 1 ಮ್ಯಾಚಸ್ ಒಳಗೆ KKR ಅಗೇನ್ಸ್ಟ್ ಆ್ಯಂಡ್ ಆವ್ರೇಜ್ 50 ಅಟ್ ದಿಸ್ ವೆನ್ಯೂ. ಆವ್ರೇಜ್ ಸ್ಕೋರ್ 50 ಐತಿ ಈ ವೆನ್ಯೂದಾಗ, ಚಲೋ ಐತಿ ವೆನ್ಯೂದಾಗ. ನಮ್ಮ ವಿರಾಟ್ ಕೊಹ್ಲಿ ಮೇನ್, ನಮ್ಮ RCB ಹುಲಿ ವಿರಾಟ್ ಕೊಹ್ಲಿ ಆವ್ರೇಜ್ ಬಂದ್ಬಿಟ್ಟು 38 ಈ ವೆನ್ಯೂದಾಗು ಈ ಗ್ರೌಂಡ್ದಾಗು. ಆವ್ರೇಜ್ ಸ್ಕೋರ್ KKR ಜೊತೆನೂ 38, ಚಲೋ ಐತಿ. ಟೀಮ್ನಾಗ ಇಟ್ಕೋಬೋದು. ರಜತ್ ಪಟಿದಾರ್ ಬಂದ್ಬಿಟ್ಟು ಸ್ಕೋರ್ 56 ರನ್ಸ್ ಇನ್ 31 ಮ್ಯಾಚಸ್ 56 ರನ್ ಇನ್ 3 ಮ್ಯಾಚಸ್ 36 ರನ್ ಇನ್ 3 ಮ್ಯಾಚಸ್ ಅಗೇನ್ಸ್ಟ್ KKR.
ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾನ. ಈ ವೆನ್ಯೂದಾಗ 164 ರನ್ಸ್ ಇನ್ 2 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. ರಜತ್ ಪಟಿದಾರ್ ಇಸ್ ದ ಮಸ್ಟ್ ಚಾಯ್ಸ್. ನೀವು ಈ ಫ್ಯಾಂಟಸಿ ಟೀಮ್ನಾಗ ಹಂಗ ಅವ್ರು ಬಂದ್ಬಿಟ್ಟು ರಜತ್ ಪಟಿದಾರ್ ಬಂದ್ಬಿಟ್ಟು ಬೌಲಿಂಗ್ ಹೋಗ್ತಾನೆ ಸ್ಪಿನ್ನಿಂಗ್ನಾಗ. ಸೊ ನನಗನ್ಸೋ ಮಟ್ಟಿಗೆ ಚಲೋ ಪಾಯಿಂಟ್ಸ್ ಕೊಡ್ತಾನೆ ಫ್ಯಾಂಟಸಿ ಟೀಮ್ನಾಗ ರಜತ್ ಪಟಿದಾರ್ನ ಇಟ್ಕೊಳ್ಬೇಕು. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಇವ್ರು ಯಾರ ಲಿವಿಂಗ್ ಸ್ಟೋನ್ ಆಸ್ 40 ರನ್ಸ್ ಪ್ಲಸ್ 0 ವಿಕೆಟ್ಸ್ ಇನ್ 3 ಮ್ಯಾಚಸ್. ವಿಕೆಟ್ಸ್ ಏನು ತೊಗೊಂಡಿಲ್ಲ, 40 ರನ್ಸ್ ಮಾತ್ರ ಮಾಡ್ಯಾರ ನಮ್ಮ KKR ಜೊತೆ. ಚಲೋ ಐತಿ. 50 ರನ್ಸ್ ಇನ್ 0 ಪ್ಲಸ್ 0 ವಿಕೆಟ್ಸ್ ಇನ್ 2 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. ಓಕೆ ಅದರ ಲಿವಿಂಗ್ ಸ್ಟೋನ್ ರಿಸ್ಕ್ ತಗೋಬೋದು ಡ್ರಾಪ್ ಮಾಡಿ. ಆದ್ರೆ ಓಕೆ ಅದರ ಪ್ಲೇಯರ್ ಬೇಕಂದ್ರೆ ಟೀಮ್ನಾಗ ಇಟ್ಕೋಬೋದು, ಪಾಯಿಂಟ್ಸ್ ಕೊಡ್ತಾರ, ಇಲ್ಲ ಅಂತಲ್ಲ. ಸೊ ಗೈಸ್ ನೋಡಿ, ನೀವು ಸ್ವಲ್ಪ ನೋಡಿ ಟೀಮ್ ಮಾಡ್ರಿ. ಮತ್ತು ನಮ್ಮ ಶರ್ಮಾ ಬಂದ್ಬಿಟ್ಟು ಜೆ ಶರ್ಮಾ ಆಸ್ 42 ರನ್ಸ್ ಇನ್ 3 ಮ್ಯಾಚಸ್ ಅಗೇನ್ಸ್ಟ್ KKR ಆ್ಯಂಡ್ 67 ರನ್ಸ್ ಇನ್ 3 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. ಸೊ ಗೈಸ್ ಓಕೆ ಚಲೋ ಅದಾರ, ಇವರು ಚಲೋ ಪರ್ಫಾರ್ಮ್ ಮಾಡ್ಯಾರ. ಇವರು ನ್ಯೂಟ್ರಲ್ ಅದಾರ, ಬೇಕಂದ್ರೆ ಮಾಡ್ಬೋದು. ನಮ್ಮ ಕುರ್ನಾಲ್ ಪಾಂಡ್ಯ ಅವರ 8 ವಿಕೆಟ್ಸ್ ಪ್ಲಸ್ 182 ರನ್ಸ್ ಇನ್ 16 ಮ್ಯಾಚಸ್ ಅಗೇನ್ಸ್ಟ್ KKR. ಒಳ್ಳೆ ಪರ್ಫಾರ್ಮೆನ್ಸ್ ಐತೆ ಗೈಸ್. 8 ವಿಕೆಟ್ ಪ್ಲಸ್ 182 ರನ್ಸ್ ಇನ್ 16 ಮ್ಯಾಚಸ್ ಕಂಪೇರ್ ಮಾಡಿದ್ರೆ ಚಲೋ ಐತಿ. ಇವ್ರದ್ದು ಸ್ಟ್ಯಾಟ್ಸ್ ಎಲ್ಲ ಚಲೋ ಅದಾವ. ಆ್ಯಂಡ್ 5 ವಿಕೆಟ್ಸ್ ಪ್ಲಸ್ 69 ರನ್ಸ್ ಇನ್ ದಿಸ್ ವೆನ್ಯೂ. 5 ವಿಕೆಟ್ಸ್ ಪ್ಲಸ್ 69 ರನ್ಸ್ ಇನ್ 7 ಮ್ಯಾಚಸ್, 7 ಮ್ಯಾಚ್ನಾಗ ಈ ವೆನ್ಯೂದಾಗ ಏನೋ ಸ್ವಲ್ಪ ಕಮ್ಮಿ ಐತಿ, ಹೆಚ್ಚು ಕಮ್ಮಿ. ಬ್ಯಾಟಿಂಗ್ ಎಲ್ಲ ಚಲೋನ ಐತಿ ಗೈಸ್. ಇವ್ರನ್ನೂ ಪಿಕ್ ಮಾಡ್ಕೋಬೋದು ನನ್ನ ಪ್ರಕಾರ. ಇವ್ರದ್ದು ಚಲೋ ಐತಿ ಸ್ಟ್ಯಾಟ್ಸ್. 8 ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್ ಆಸ್ 32 ವಿಕೆಟ್ಸ್ ಇನ್ 30 ಮ್ಯಾಚಸ್. ಎಲ್ಲ ಮ್ಯಾಚ್ನಾಗೂ ವಿಕೆಟ್ ತೊಗೊಂಡಾರ ಅಗೇನ್ಸ್ಟ್ KKR. ಒಳ್ಳೆ ಚಾಯ್ಸ್ ನಮ್ಮ ಭುವನೇಶ್ವರ್ ಕುಮಾರ್. 15 ವಿಕೆಟ್ಸ್ ಇನ್ 13 ಮ್ಯಾಚಸ್. 13 ಮ್ಯಾಚ್ನಾಗ 15 ವಿಕೆಟ್ ತೊಗೊಂಡಾರ ಈ ಗ್ರೌಂಡ್ನಾಗ ವೆನ್ಯೂದಾಗ. ಸೊ ಗೈಸ್ ಭುವನೇಶ್ವರ್ ಕುಮಾರ್ ಮಸ್ಟ್ ನಮ್ಮ ಫ್ಯಾಂಟಸಿ ಟೀಮ್ನಾಗ ಇಟ್ಕೊಳ್ಬೇಕು. ಆಮೇಲೆ ಯಶ್ ದಯಾಲ್ ಆಸ್ 5 ವಿಕೆಟ್ಸ್ ಇನ್ 4 ಮ್ಯಾಚಸ್ ಅಗೇನ್ಸ್ಟ್ KKR. ಅಂದ್ರೆ ಇವರು ವಿಕೆಟ್ ತೊಗೊಂತಾರ. 3 ವಿಕೆಟ್ಸ್ ಇನ್ 2 ಮ್ಯಾಚಸ್ ಅಟ್ ದಿಸ್ ವೆನ್ಯೂ. ವಿಕೆಟ್ ತೊಗೊಂಡ್ರೆ ಆವ್ರೇಜ್ ಬಂದ್ಬಿಟ್ಟು 2 ಇಲ್ಲ 3 ವಿಕೆಟ್ಸ್ ತೊಗೊಂತಾರ. ಈ ವೆನ್ಯೂದಾಗ ಆಗಲಿ KKR ಆಗಲಿ ನಡಕ್ಕೆ ತೊಗೊಂತಾರ ಗೈಸ್. ಸೊ ಗೈಸ್ ಈಗ ಬಂದ್ಬಿಟ್ಟು ನಾವು ಮಾತಾಡೋಣ ಕೀ ಮ್ಯಾಚಪ್ಸ್ ಬಗ್ಗೆ. ಕೀ ಮ್ಯಾಚಪ್ಸ್ ಇನ್ ದ ಸೆನ್ಸ್ ಈ ಪ್ಲೇಯರ್ ವರ್ಸಸ್ ಬಿದ್ದಾಗ, ಈ ಪ್ಲೇಯರ್ ಬಿದ್ದಾಗ ಯಾರ್ಯಾರನ್ನ ಡಾಮಿನೇಟ್ ಮಾಡ್ತಾರೆ. ಸೊ ಗೈಸ್ ಬಂದು ಇವಾಗ ನೋಡೋಣ್ರಿ. ಫಸ್ಟ್ ಬಂದ್ಬಿಟ್ಟು ಸುನಿಲ್ ನಾರಾಯಣ್ ವರ್ಸಸ್ ಭುವನೇಶ್ವರ್ ಕುಮಾರ್ ಬಿದ್ದಾಗ ಸುನಿಲ್ ನಾರಾಯಣ್ 35 ರನ್ ಮಾಡ್ಯಾರ. 33 ಬಾಲ್ನಾಗ 2 ಸಲ ವಿಕೆಟ್ ಹೋಗ್ಯಾರ. ಸೊ ಗೈಸ್ 33 ಬಾಲ್ನಾಗ 35 ರನ್ ಮಾಡಿ 2 ವಿಕೆಟ್ ಹೋಗ್ಯಾರ. ಸೊ ಸುನಿಲ್ ನಾರಾಯಣ ಭುವನೇಶ್ವರ್ ಕುಮಾರ್ ಡಾಮಿನೇಟ್ ಮಾಡ್ಕೊಡ್ತಾರೆ ಸುನಿಲ್ ನಾರಾಯಣ್ನಾಗ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಿಂಟಮ್ ಡಿಕಾಕ್ ವರ್ಸಸ್ ಹೇಜಲ್ವುಡ್. ಇವ್ರು ಬಂದ್ಬಿಟ್ಟು ಕ್ವಿಂಟಮ್ ಡಿಕಾಕ್ ಬಂದ್ಬಿಟ್ಟು 38 ರನ್ಸ್ ಮಾಡ್ಯಾರ 29 ಬಾಲ್ಸ್ನಾಗ 3 ಸಲ ವಿಕೆಟ್ ಹೋಗ್ಯಾರ. ಸೊ ನಮ್ಮ ಕ್ವಿಂಟಮ್ ಡಿಕಾಕ್ಗೆ ನಮ್ಮ ಹೇಜಲ್ವುಡ್ ಆರಿಸ್ಬಿಡ್ತಾರೆ, ಇದೊಂದು ದೊಡ್ಡ ಮಾತೇನಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಜಿಂಕ್ಯ ರಹಾನೆ ವರ್ಸಸ್ ಭುವನೇಶ್ವರ್ ಕುಮಾರ್. ಅಜಿಂಕ್ಯ ರಹಾನೆ ಭುವನೇಶ್ವರ್ ಕುಮಾರ್ ಮುಂದೆ 104 ರನ್ ಮಾಡ್ಯಾನ. 117 ಬಾಲ್ನಾಗ 7 ಸಲ ವಿಕೆಟ್ ಹೋಗ್ಯಾರ. ಸೊ ಗೈಸ್ ಬಾಲ್ಸ್ನು ಜಾಸ್ತಿ ಯೂಸ್ ಮಾಡ್ಯಾರ, ರನ್ಸ್ನು ಕಮ್ಮಿ ಮಾಡ್ಯಾರ, 7 ಸಲ ವಿಕೆಟ್ ಹೋಗ್ಯಾರ. ಸೊ ಭುವನೇಶ್ವರ್ ಕುಮಾರ್ ಅಜಿಂಕ್ಯ ರಹಾನೆನ ಡಾಮಿನೇಟ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ವರ್ಸಸ್ ನಾರ್ಜಾ. ವಿರಾಟ್ ಕೊಹ್ಲಿ ಅವ್ರ 41 ಬಾಲ್ನಾಗ 42 ರನ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಗೈಸ್ ಕಂಪೇರ್ ಮಾಡಿದ್ರೆ ಬಾಲ್ಸು ಜಾಸ್ತಿ ಯೂಸ್ ಮಾಡ್ಯಾರ, ರನ್ಸು ಕಮ್ಮಿ ಮಾಡ್ಯಾರ, ವಿಕೆಟು 2 ಸಲ ಹೋಗ್ಯಾರ. ಸೊ ನಾರ್ಜಾಗ ಸ್ವಲ್ಪ ವಿರಾಟ್ ಕೊಹ್ಲಿಗೆ ಕ್ಲಾಶ್ ಆಗ್ತೈತಿ. ಆಮೇಲೆ ರಜತ್ ಪಟಿದಾರ್ ವರ್ಸಸ್ ರಸಲ್ ಬಿದ್ದಾಗ ರಜತ್ ಪಟಿದಾರ್ 4 ಬಾಲ್ ಫೇಸ್ ಮಾಡ್ಯಾರ, 1 ರನ್ ಮಾಡ್ಯಾರ, ಅದ್ರಾಗ 2 ಸಲ ವಿಕೆಟ್ ಹೋಗ್ಯಾರ. ಸೊ ರಸಲ್ ನಮ್ಮ ರಜತ್ ಪಟಿದಾರ್ನ ಡಾಮಿನೇಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಲಿವಿಂಗ್ ಸ್ಟೋನ್ ವರ್ಸಸ್ ಚಕ್ರವರ್ತಿ. ನಮ್ಮ ಲಿವಿಂಗ್ ಸ್ಟೋನ್ ಬಂದ್ಬಿಟ್ಟು 24 ರನ್ ಹೊಡೆದ 23 ಬಾಲ್ನಾಗ 3 ಸಲ ವಿಕೆಟ್ ಹೋಗ್ಯಾರ. ಸೊ ನಮ್ಮ ಲಿವಿಂಗ್ ಸ್ಟೋನು ನಮ್ಮ ಚಕ್ರವರ್ತಿ ಮುಂದೆ ಸ್ವಲ್ಪ ಡೀಲಾ ಬಿದ್ದುಬಿಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲಿವಿಂಗ್ ಸ್ಟೋನ್ ಇನ್ನೊಬ್ರಿಗೂ ಎದುರ್ತಾರೆ ಇನ್ ದ ಸೆನ್ಸ್ ಡಲ್ ಬಿದ್ದುಬಿಡ್ತಾರೆ. ಲಿವಿಂಗ್ ಸ್ಟೋನ್ ವರ್ಸಸ್ ಸುನಿಲ್ ನಾರಾಯಣ್ ಬಿದ್ದಾಗ ಲಿವಿಂಗ್ ಸ್ಟೋನ್ ಅವರು 21 ರನ್ ಹೊಡೆದ 25 ಬಾಲ್ನಾಗ 1 ಸಲ ವಿಕೆಟ್ ಹೋಗ್ಯಾರ. ಸೊ ಇನ್ ದ ಸೆನ್ಸ್ 25 ಬಾಲ್ ಯೂಸ್ ಮಾಡಿ 21 ರನ್ ಹೊಡೆದಾರೆ, 1 ಸಲ ವಿಕೆಟ್ ಹೋಗ್ಯಾರ. ಸೊ ಸುನಿಲ್ ನಾರಾಯಣ್ ಮುಂದೆ ಸ್ವಲ್ಪ ಫೀಕಾ ಬಿದ್ದುಬಿಡ್ತಾರೆ. ಆಮೇಲೆ ಕುರ್ನಾಲ್ ಪಾಂಡ್ಯ ವರ್ಸಸ್ ಸುನಿಲ್ ನಾರಾಯಣ್ ಬಿದ್ದಾಗ ಕುರ್ನಾಲ್ ಪಾಂಡ್ಯ 32 ರನ್ ಹೊಡೆದ 35 ಬಾಲ್ನಾಗ 3 ಸಲ ವಿಕೆಟ್ ಹೋಗ್ಯಾರ. ಸೊ ಗೈಸ್ ಕುರ್ನಾಲ್ ಪಾಂಡ್ಯನೂ ಫೀಕಾ ಬಿದ್ದುಬಿಡ್ತಾರೆ, ಇನ್ನು ಸುನಿಲ್ ನಾರಾಯಣ್ ಅವರು ಡಾಮಿನೇಟ್ ಮಾಡಿಬಿಡ್ತಾರೆ ಕುರ್ನಾಲ್ ಪಾಂಡ್ಯನ. ಸೊ ಇದು ನಮ್ಮ ಕೀ ಮ್ಯಾಚಪ್ಸ್ ಹೇಳಿದೆ.
ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಮೇನ್ ಇದೆ, ನೀವು ಫ್ಯಾಂಟಸಿ ಟೀಮ್ ಮಾಡತ್ತೀರ ಅಂದಮೇಲೆ ಈ ಟಿಪ್ಸ್ನ ಭಾಳ ಗಮನ ಕೊಟ್ಟು ಕೇಳ್ರಿ. ವಿಡಿಯೋನ ಲಾಸ್ಟ್ ಮಟ್ಟ ನೋಡ್ರಿ. ನಿಮಗೆ ನಾನು ಟೆಲಿಗ್ರಾಮ್ನಾಗ ನನ್ನ ಲಾಸ್ಟ್ ಟೀಮ್ ಏನೈತಿ ಅದನ್ನು ಶೇರ್ ಮಾಡ್ತೀನಿ. ಶೇರ್ ಮಾಡಿ ಯಾರನ್ನ ಟೀಮ್ನಾಗ ತೊಗೋಬೇಕು ಯಾರನ್ನ ಇಲ್ಲ, ನನ್ನ ಟೀಮ್ ನಾ ಏನು ಖುದ್ದು ಮಾಡ್ತೀನಲ್ಲ ಅದನ್ನು ಟೆಲಿಗ್ರಾಮ್ನಾಗ ಶೇರ್ ಮಾಡ್ತೀನಿ. ಲಾಸ್ಟ್ ಮಿನಿಟ್ನಾಗ ಪ್ರಿಡಿಕ್ಷನ್ಸ್ ಕೊಡ್ತೀನಿ. ಸೊ ಆದಷ್ಟು ಬೇಗ ನನ್ನ ಟೆಲಿಗ್ರಾಮ್ ಬರ್ತಿರ್ತೈತೆ, ಕೆಳಗೆ ಜಾಯ್ನ್ ಮಾಡಿರಿ. ಡಿಸ್ಕ್ರಿಪ್ಷನ್ನಾಗೂ ಲಿಂಕ್ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿರಿ. ಆದಷ್ಟು ಜಲ್ದಿ ಜಾಯ್ನ್ ಆಗಿರಿ. ಸೊ ಗೈಸ್ ಈಗ ಬಂದ್ಬಿಟ್ಟು ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಹೇಳ್ತೀನಿ ನಿಮಗೆ. ಫ್ಯಾಂಟಸಿನಾಗ ಯಾರು ಆಡ್ತಿರಲ್ಲ ಅವ್ರಿಗೆ ಟಿಪ್ಸ್ ಇದೆ. ವಿಕೆಟ್ ಕೀಪಿಂಗ್ ಸೆಕ್ಷನ್ನಾಗ ಹೇಳ್ತೀನಿ. ಕ್ವಿಂಟನ್ ಡಿ ಕಾಕ್ ಫಸ್ಟ್ ಓಪನಿಂಗ್ ಮಾಡ್ತಾರೆ, ಪ್ಲಸ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಎರಡೂ ಕಡೆ ಪಾಯಿಂಟ್ಸ್ ಕೊಡ್ತಾರೆ. ಸೊ ಬ್ಯಾಟಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ, ವಿಕೆಟ್ ಕೀಪಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ. ಪಿ ಸಾಲ್ಟು ಬೆಸ್ಟ್ ಪ್ಲೇಯರ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು ಎಕ್ಸ್ ಟೀಮ್ ಜೊತೆ ಆಟ ಆಡ್ತಾರೆ. ಆದ್ರೆ ಅವ್ರಿಬ್ರು ನಡಕ್ಕೆ ಜೆ ಶರ್ಮಾ ವಿಕೆಟ್ ಕೀಪಿಂಗ್ ಮಾಡಿದ್ರು, ಪಿ ಸಾಲ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಜೆ ಶರ್ಮಾನು ಪಿಕ್ ಮಾಡ್ಬೋದು. ಫಸ್ಟ್ ಬ್ಯಾಟಿಂಗ್ ಮಾಡಕತ್ರ ಜೆ ಶರ್ಮಾ ಪಿಕ್ ಮಾಡ್ರಿ, ಇಲ್ಲಾಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಕತ್ರ ಡ್ರಾಪ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಇದು ಬ್ಯಾಟರ್ ಸೆಕ್ಷನ್ನಾಗ ವಿರಾಟ್ ಕೊಹ್ಲಿ ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಮಾಡ್ತಾರೆ, ಕನ್ಸಿಸ್ಟೆನ್ಸಿನಿಂದ ಆಡತಾರೆ. ಸೊ ಸ್ಮಾಲ್ ಲೀಗ್ನಾಗ ಇಟ್ಕೋಬೋದು, ಅವ್ರನ್ನ ಸ್ಮಾಲ್ ಲೀಗ್ನಾಗ ಟ್ರೈ ಮಾಡ್ಬೋದು, ಇಂಪಾರ್ಟೆಂಟ್ ಸ್ಮಾಲ್ ಲೀಗ್ನಾಗ. ಸೊ ರಜತ್ ಪಟಿದಾರ್ ಬಂದ್ಬಿಟ್ಟು ಕ್ಯಾಪ್ಟನ್ ಮತ್ತು ಫುಲ್ ಜಿಮ್ಮೆದಾರಿನಿಂದ ಆಡ್ತಾರೆ. ಸೊ ಬೋತ್ ಇನ್ನಿಂಗ್ಸ್ ಸ್ಪಿನ್ನಿಂಗು ಆಗ್ತಾರೆ, ಬಾಲಿಂಗು ಆಗ್ತಾರೆ, ಬ್ಯಾಟಿಂಗು ಆಡ್ತಾರೆ. ಸೊ ಅವರು ಇಂಪಾರ್ಟೆಂಟ್ ಅದಾರೆ, ಅವ್ರಿಗೂ ಸ್ಮಾಲ್ ಲೀಗ್ನಾಗ ಇಟ್ಕೋಬೋದು. ಸೊ ವೆಂಕಟೇಶ್ ಅಯ್ಯರ್ ಇಸ್ ಸೇಫರ್, ಅಂದ್ರೆ ಸೇಫ್ ಅದಾರ ಫಸ್ಟ್ ಇನ್ನಿಂಗ್ಸ್ ಆಡೋಬೇಕಾರೆ ಅಷ್ಟೇ. ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಕತ್ತಾರ. ಸೊ ವೆಂಕಟೇಶ್ ಅಯ್ಯರ್ನು ಇಟ್ಕೋಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟರ್ಸ್ ರಹಾನೆ ಕ್ಯಾನ್ ಬಿ ಟಪ್ ಇಫ್ ಬ್ಯಾಟ್ಸ್ ಇನ್ ಟಾಪ್ 3 ಬ್ಯಾಟಿಂಗ್ ಮಾಡಿದ್ರೆ ಟಾಪ್ 3ನಾಗ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಸ್ವಲ್ಪ ಹೆದರಿಕೆ ನಮ್ಮ ಭುವನೇಶ್ವರ್ ಕುಮಾರ್ ಕಡೆಯಿಂದ. ಸೊ ಅವ್ರನ್ನೂ ಸ್ವಲ್ಪ ನೋಡಿ. ಆಮೇಲೆ ನಮ್ಮ ರಿಂಕು ಸಿಂಗ್ ಮತ್ತು ಟಿ ಡೇವಿಡ್ ಅವ್ರ ಕೆಳಗೆ ಟಾಪ್ ಆರ್ಡರ್ ಅಲ್ಲ, ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ಅವ್ರನ್ನ ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡಿದ್ರೆ ನೀವು ಬೆಸ್ಟ್ ಅಂತ ಹೇಳ್ತೀನಿ. ಸ್ಮಾಲ್ ಲೀಗ್ನಾಗೆಲ್ಲ ತಗೋಬೇಡ್ರಿ, ಅವ್ರು ಭಾಳ ಕೆಳಗೆ ಬ್ಯಾಟಿಂಗ್ ಮಾಡ್ತಾರೆ. ಅವ್ರ ಬ್ಯಾಟಿಂಗ್ ಬಂದರೂ ಬರ್ಬೋದು, ಇಲ್ಲಾಂದ್ರೂ ಇಲ್ಲ. ಸೊ ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ರಿ, ಸ್ಮಾಲ್ ಲೀಗ್ನಾಗ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಆಲ್ರೌಂಡರ್ ಸೆಕ್ಷನ್ನಾಗ ಬಂದ್ಬಿಟ್ಟು ನಮ್ಮ ಆಂಡ್ರೆ ರಸಲ್ ಮತ್ತು ಸುನಿಲ್ ನಾರಾಯಣ ಮಸ್ಟ್ ಪಿಕ್ ಬ್ಯಾಟ್ಸ್ಮನ್ಸ್ ಬೌಲರ್ಸ್. ಅವ್ರನ್ನ ನೀವು ಸ್ಮಾಲ್ ಲೀಗ್ನಾಗ ಇಟ್ಕೊಳ್ಬೇಕು. ಯಾಕಂದ್ರೆ ಅವ್ರ ಬ್ಯಾಟಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ, ಬಾಲಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ. ಸ್ಮಾಲ್ ಲೀಗ್ನಾಗ ಇಟ್ಕೊಳ್ಬೇಕು. ಮತ್ತು ಲಿವಿಂಗ್ ಸ್ಟೋನ್ ಫಸ್ಟ್ ಬ್ಯಾಟಿಂಗ್ ಆಡೋಬೇಕಾದ್ರೆ ಇಟ್ಕೋಬೋದ, ಟ್ರೈ ಮಾಡ್ಬೋದು. ಲಿವಿಂಗ್ ಸ್ಟೋನ್ನ ಫಸ್ಟ್ ಬ್ಯಾಟಿಂಗ್ ಆಡಕತ್ತಾರ ಅಂದ್ರೆ ಆ್ಯಂಡ್ ಬಾಲಿಂಗು ಮಾಡ್ತಾರೆ 1-2 overs. ಸೊ ಎರಡು ಕಡೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಐತವ್ರೆ. ಮತ್ತು ಕೃಣಾಲ್ ಪಾಂಡ್ಯ ಮತ್ತು ಸ್ಮಾಲ್ ಲೀಗ್ನಾಗ ಕೃಣಾಲ್ ಪಾಂಡ್ಯಾಗ ಇಟ್ಕೊಳ್ಳೋದ ನಮ್ಗೆ ಇದಿಲ್ಲ ಅನ್ಸುತ್ತೆ ಗೈಸ್. ಯಾಕಂದ್ರೆ ಕೃಣಾಲ್ ಪಾಂಡ್ಯ ಬಾಲಿಂಗ್ ಕಮ್ಮಿ ಆಗ್ಬೋದು. ಯಾಕಂದ್ರೆ KKRನಾಗ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅದಾರ, ನಮ್ಮ ಕೃಣಾಲ್ ಪಾಂಡ್ಯ ಲೆಫ್ಟ್ ಹ್ಯಾಂಡ್ ಬಾಲರ್. ಸೊ ಅವಾಯ್ಡ್ ಭಾಳ ಮಾಡ್ತಾರೆ ಅವ್ರನ್ನ, ಅವ್ರ ಬಾಲಿಂಗು ಕಮ್ಮಿ ಕೊಡ್ಬೋದು ಅವ್ರನ್ನ. ಸೊ ಅವ್ರನ್ನ ನಾನು ಡ್ರಾಪ್ ಮಾಡೋದು ಬೆಸ್ಟ್ ಅಂತೀನಿ. ಸ್ಮಾಲ್ ಲೀಗ್ನಾಗೆಲ್ಲ ಇಟ್ಕೋಬೇಡ್ರಿ ಅವ್ರನ್ನ. ಗ್ರ್ಯಾಂಡ್ ಲೀಗ್ನಾಗ ಬೇಕಂದ್ರೆ ರಿಸ್ಕ್ ತೊಗೊಂಡು ಇಟ್ಕೋರಿ. ಆಮೇಲೆ ನಮ್ಮ ಇವ್ರು ಬಂದ್ಬಿಟ್ಟು ಯಾರದ ರಮ್ದೀಪ್ ವಿಲ್ ಬ್ಯಾಟ್ ಲೋ ಆರ್ಡರ್ಸ್. ಅವ್ರನ್ನೂ ನಮ್ಮ ಸ್ಮಾಲ್ ಲೀಗ್ನಾಗ ಇಟ್ಕೊಳಕ್ ಹೋಗ್ಬೇಡ್ರಿ. ಅವ್ರ ಕೆಳಗೆ ಬ್ಯಾಟಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಸ್ಮಾಲ್ ಲೀಗ್ನಾಗ ಇಟ್ಟರೆ ನೀವು ಪಾಯಿಂಟ್ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ಅವ್ರನ್ನೂ ಡ್ರಾಪ್ ಮಾಡ್ಬೋದು ನೀವು ಸ್ಮಾಲ್ ಲೀಗ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬಾಲರ್ಸ್ ಚಕ್ರವರ್ತಿ ಈಸ್ ಅ ಗ್ರೇಟ್ ಫಾರ್ಮ್. ಚಕ್ರವರ್ತಿ ನಮ್ಮ ಗ್ರೇಟ್ ಫಾರ್ಮ್ನಾಗ ಆದರೆ ಬೋತ್ ಇನ್ನಿಂಗ್ಸ್ನಾಗ ಫಸ್ಟ್ ಬಾಲಿಂಗ್ ಹಾಕಿದ್ರು ಇಟ್ಕೋಬೇಕು. ಫಸ್ಟ್ ಬಾಲಿಂಗ್ ಹಾಕಿದ್ರು ಚಲೋ ಪಾಯಿಂಟ್ಸ್ ಕೊಡ್ತಾರೆ, ಸೆಕೆಂಡ್ ಬಾಲಿಂಗ್ ಹಾಕಿದ್ರು ಚಲೋ ಪಾಯಿಂಟ್ಸ್ ಕೊಡ್ತಾರೆ. ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪಿಕ್ಸ್. ಇವರು ಫಸ್ಟ್ ಬಾಲಿಂಗ್ ಹಾಕಿದ್ರು ಪಾಯಿಂಟ್ಸ್ ಕೊಡ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ನಾಗ ಬಾಲಿಂಗ್ ಹಾಕಿದ್ರು ಪಾಯಿಂಟ್ಸ್ ಕೊಡ್ತಾರೆ. ಆಮೇಲೆ ಹರ್ಷಿತ್ ರಾಣಾ ಮತ್ತು ನಾರ್ತೇಜ್ ಆರ್ ಇಂಪಾರ್ಟೆಂಟ್ ಇನ್ ಫಸ್ಟ್ ಇನ್ನಿಂಗ್ಸ್ನಾಗ ಬ್ಯಾಟಿಂಗ್ ಅವ್ರದ್ದು ಬಾಲಿಂಗ್ ಬಿತ್ತಂದ್ರೆ ಹರ್ಷಿತ್ ರಾಣಾ ಮತ್ತು ನಾರ್ಜೇದ ಇಂಪಾರ್ಟೆಂಟ್. ಅವರು ಒಂದೆರಡು ವಿಕೆಟ್ ತೊಗೊಂಡು ಪಾಯಿಂಟ್ಸ್ ಕೊಡ್ಬೋದು. ಸೊ ನಮ್ಮ ಫ್ಯಾಂಟಸಿ ಕ್ರಿಕೆಟ್ ಬೌಲರ್ಸ್ನಾಗ ಯಶ್ ದಯಾಲ್ ಕ್ಯಾನ್ ಬಿ ಯೂಸ್ಡ್ ವೈಲ್ ಫಸ್ಟ್ ಇನ್ನಿಂಗ್ಸ್. ಇಲ್ಲ ಅಂತಂದ್ರೆ ಓಕೆ. ಸೊ ನಮ್ಮ ಫ್ಯಾಂಟಸಿ ಟ್ರಿಪ್ಸ್ ಬಂದ್ಬಿಟ್ಟು ಇವ್ರನ್ನ ಸ್ವಲ್ಪ ಜಸ್ಟ್ ಫೋಕಸ್ ಮಾಡ್ರಿ. ಅದನ್ನ ನಾ ಹೇಳಿಲ್ಲ ಅಂದ್ರೆ ಮತ್ತು ರಿವರ್ಸ್ ಮಾಡ್ಕೊಂಡು, ನಾ ಹೇಳಿದ ಅರ್ಥ ಆಗಿಲ್ಲ ಅಂದ್ರೆ ಮತ್ತು ರಿವರ್ಸ್ ಮಾಡಿ ನೋಡ್ರಿ. ಸೊ ನಾ ಫ್ಯಾಂಟಸಿ ಟಿಪ್ಸ್ ಕೊಟ್ಟಿನಿ, ಬೆಸ್ಟ್ ಐತದ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾ ಮ್ಯಾಚ್ ಪ್ರಿಡಿಕ್ಷನ್ಸ್ ಕೊಡ್ತೀನಿ, 5 ಪ್ರಿಡಿಕ್ಷನ್ಸ್ ಕೊಡ್ತೀನಿ. ಅದ್ರಾಗ ಫಸ್ಟ್ ಒನ್ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಪಿ ಸಾಲ್ಟ್ ಇಬ್ರು ಓಪನರ್ಸ್ ನಡಕ. ಯಾರೋ ಓಪನರ್ 50-60 ರನ್ಸ್ 60+ ರನ್ಸ್ ಮಾಡ್ತಾನೆ. ರಜತ್ ಪಟಿದಾರ್ ಬಂದ್ಬಿಟ್ಟು ಬೋತ್ ಇನ್ನಿಂಗ್ಸ್ ಫಸ್ಟ್ ಬ್ಯಾಟಿಂಗರ್ ಆಗಲಿ ಸೆಕೆಂಡ್ ಬ್ಯಾಟಿಂಗರ್ ಆಗಲಿ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಚಲೋ ಪಾಯಿಂಟ್ಸ್ ಕೊಡ್ತಾರೆ. ಆದ್ರೆ ಜಿತೇಶ್ ಶರ್ಮಾ ಏನಾರ ಫಸ್ಟ್ ಬ್ಯಾಟಿಂಗ್ನಾಗ ಚಾನ್ಸ್ ಸಿಕ್ತಂತಂದ್ರೆ
ಅವರು ಚಲೋ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾವ. ಸೊ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ನಮ್ಮ ಅಜಿಂಕ್ಯ ರಹಾನೆ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರ ಅಂತ ಚಾನ್ಸಸ್ ಐತಿ. ಮೋಸ್ಟ್ ನಮ್ಮ ಸ್ಟಾಟ್ಸ್ ಚಲೋ ಆಗಿಲ್ಲ ವೆನ್ಯೂನಾಗ, ಇದು RCB ಜೊತೆನೂ ಸ್ಟಾಟ್ಸ್ ಚೆನ್ನಾಗಿಲ್ಲ, ಆದ್ರೂ ನನಗೆ ಅನಿಸ್ತೈತಿ ಅಜಿಂಕ್ಯ ರಹಾನೆ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಈ ಮ್ಯಾಚ್ನಾಗ. ಅದನ್ನ ಬಿಟ್ಟು ನಮ್ಮ ರಿಂಕು ಸಿಂಗ್ ಇಲ್ಲ ವೆಂಕಟೇಶ್ ಅಯ್ಯರ್ ಫಸ್ಟ್ ಬ್ಯಾಟಿಂಗ್ ಏನಾರ ಇತ್ತಂದ್ರೆ ಇಬ್ರು 50-60 ರನ್ಸ್ ಮ್ಯಾಗ ಹೊಡಿಬೋದು. ಇಬ್ರು ಅಲ್ಲ, ಇಬ್ರುನಾಗ ಒಬ್ರ ಯಾರೊಬ್ರ 50-60-70 ರನ್ಸ್ ಪ್ಲಸ್ ಹೊಡಿಬೋದು ಅಂತ ನನಗೆ ಅನಿಸ್ತೈತಿ. ಸೊ ನನ್ನ ಥರ್ಡ್ ಪ್ರೆಡಿಕ್ಷನ್ ಬಂದ್ಬಿಟ್ಟ ಭುವನೇಶ್ವರ್ ಕುಮಾರ್ ಮತ್ತು ಏಜಲ್ವುಡ್ ಡಡಕ 3 ವಿಕೆಟ್ ತಗೊಂತಾರೆ. ಇಬ್ರು ಸೇರಿ 3 ವಿಕೆಟ್ ತಗೊಂತಾರೆ ಫಸ್ಟ್ ಬೌಲಿಂಗ್ ಮಾಡಕತ್ತಾಗ. ಹಂಗ ನಮ್ಮ ಆರ್ ಸಲಮ್ದಾರ್ ಮತ್ತು ಲಿವಿಂಗ್ ಸ್ಟೋನ್ ಅವರು ಮಿಂಚ್ತಾರ ಬೌಲಿಂಗ್ನಾಗ, ಅವರು ಚಲೋ ವಿಕೆಟ್ಸ್ ತಗೋತಾರ. ನಮ್ಮ KKR ಬಾಲರ್ಸ್ ಬಂದ್ಬಿಟ್ಟ ಇವರಿಬ್ರು ಮೇನ್ ಬಾಲರ್ಸ್ KKR ಹರ್ಷಿತ್ ರಾಣಾ ಮತ್ತು ನರ್ತಜೆ, ಇವರು ಇಬ್ರು ಸೇರಿ 3 ವಿಕೆಟ್ ತಗೊಂತಾರೆ. ಫಸ್ಟ್ ಬ್ಯಾಟಿಂಗರ್ ಆಗಲಿ ಸೆಕೆಂಡ್ ಬ್ಯಾಟಿಂಗರ್ ಆಗಲಿ ಇಬ್ರು ನಡಕ 3 ವಿಕೆಟ್ ತಗೊಂತಾರೆ. ಸೊ ನಂದು ಫಿಫ್ತ್ ಪ್ರೆಡಿಕ್ಷನ್ ಬಂದ್ಬಿಟ್ಟು ಮ್ಯಾಚ್ ಯಾರು ಗೆಲ್ತಾರೆ, ಮ್ಯಾಚ್ ಅವ್ರು ಗೆಲ್ತಾರೆ, ಯಾರು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ, ಯಾರು ಚೇಸಿಂಗ್ ಮಾಡ್ತಾರೆ. ಚೇಸಿಂಗ್ ಮಾಡೋರು ಸೆಕೆಂಡ್ ಬ್ಯಾಟಿಂಗ್ ಆಡೋರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಭಾಳ ಐತಿ. ಸೊ ನಾನು ಲಾಸ್ಟ್ ಮೂಮೆಂಟ್ನಾಗ ಇದು ಹೇಳ್ಬೋದು, ಮ್ಯಾಚಿಂಗ್ ಟಾಸ್ ಆಗಿದ್ಮೇಲೆ ಸ್ಟಾರ್ಟಿಂಗ್ 11 ಯಾರು ಬರ್ತಾರೆ ನೋಡಿ ನಾನು KKR ಅಲ್ಲ ಸಾರಿ ನಮ್ಮ ಸೆಕೆಂಡ್ ಬ್ಯಾಟಿಂಗ್ ಅವರಲ್ಲ ಫಸ್ಟ್ ಬ್ಯಾಟಿಂಗ್ ಅವರು ಗೆಲ್ಬೋದು ಅಂತ ಚಾನ್ಸಸ್ ಐತಿ, ಹಂಗೂ ಹೇಳ್ಬೋದು ನಾನು. ಯಾಕಂತಂದ್ರೆ ನಂದು ಈ ಸ್ಟಾರ್ಟಿಂಗ್ 11ನಾಗ ಏನೈತಿ ನೋಡಿದ್ಮ್ಯಾಗ ನಮ್ಗೆ ಗೊತ್ತಾಕೈತಿ ಏನೈತಿ ಏನಿಲ್ಲ ಅಂತಂದು. ಸೊ ಅದನ್ನ ಲಾಸ್ಟ್ ಮೂಮೆಂಟ್ನಾಗ ನನ್ನ ಪ್ರಿಡಿಕ್ಷನ್ಸ್ ಏನಿರ್ತಾವ ಲಾಸ್ಟ್ ಮೂಮೆಂಟ್ನಾಗ ನಾನು ಅಪ್ಡೇಟ್ಸ್ ಏನು ಮಾಡ್ತೀನಿ ಅದನ್ನೆಲ್ಲ ನಾನು ಟೆಲಿಗ್ರಾಮ್ನಾಗ ಮಾಡ್ತೀನಿ. ಸೊ ಗೈಸ್ ಟೆಲಿಗ್ರಾಮ್ನ ಆದಷ್ಟು ಬೇಗ ಜಾಯ್ನ್ ಆಗಿರಿ. ಏನೈತಿ ಲಾಸ್ಟ್ ಮೂಮೆಂಟ್ ಪ್ರಿಡಿಕ್ಷನ್ಸ್, ಲಾಸ್ಟ್ ಮೂಮೆಂಟ್ನಾಗ ಏನೇನು ಚೇಂಜಸ್ ಆಗಿರ್ತಾವೆ ಪ್ರಿಡಿಕ್ಷನ್ ಅದನ್ನೆಲ್ಲ ನಾನು ಟೆಲಿಗ್ರಾಮ್ನಾಗ ಹೇಳ್ತೀನಿ. ಸೊ ಗೈಸ್ ಅಲ್ಲಿ ಹೋಗಿ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಸೊ ನನ್ನ ವಿಡಿಯೋನಾಗ ಏನೇನು ಹೇಳ್ಬೇಕಿತ್ತು, ನಮ್ಮ ಟೀಮ್ ಮಾಡೋರು ಫ್ಯಾಂಟಸಿ ಟೀಮ್ ಮಾಡೋರು ವಿನ್ನಿಂಗ್ ಮಾಡ್ಬೇಕಂತಂದ್ರೆ ಈ ಪಾಯಿಂಟ್ಸ್ ಮ್ಯಾಗ ಭಾಳ ಗಮನ ಕೊಡ್ರಿ. ಸ್ಮಾಲ್ ಲೀಗ್ ಆಗಲಿ ಗ್ರ್ಯಾಂಡ್ ಲೀಗ್ ಆಗಲಿ ಆಡೋರ ಈ ಪಾಯಿಂಟ್ಸ್ ಮೇಲೆ ಗಮನ ಕೊಟ್ಟು ಟೀಮ್ ಮಾಡ್ರಿ. ಸೊ ಬಾಯ್, ನಾಳೆ ಮತ್ತೆ ಸಿಗ್ತೀನಿ ಮ್ಯಾಚ್ನಾಗ.